ಹಾಯ್ ಫ್ರೆಂಡ್ಸ್, ಹೇಗಿದ್ರ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ದು ಬೆಳಗಿನ ಡ್ಯೂಟಿ. ಬೆಳಗ್ಗೆ ಹೋದ ತಕ್ಷಣ ನಾಯಿ ಕುಣ್ಣಿಗೆ ಬಿಸ್ಕೆಟ್ ಹಾಕಿ ಅಲ್ಲಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಯ್ತು ಅನ್ಕೊಂಡೆ. ಅಷ್ಟರಲ್ಲಿ ಓನರ್ ಹೇಳ್ದ, ಇವತ್ತು ಡ್ಯೂಟಿ ಇಲ್ಲ, ಗಾಡಿ ಒಳಗಡೆ ಹಾಕ್ಬಿಡು ಅಂತ ಹೇಳ್ದ. ಓಕೆ ಸರ್ ಅಂದ್ಬಿಟ್ಟು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿ ಸೀದಾ ಗಾಡಿ ರಿವರ್ಸ್ ಹಾಕೊಂಡು ಗಾಡಿ ಒಳಗೆ ಹಾಕೊಂಡೆ ನಿಧಾನವಾಗಿ. ಯಾಕಂದ್ರೆ ನೋಡ್ಬೇಕಲ್ಲ ಹಿಂದೆ ಮುಂದೆ ನಾಯಿ ಕುಣ್ಣಿ ಹಾಗೆ ಜನರು ಇರ್ತಾರೆ. ನೀವು ಎಲ್ಲ ಕಡೆ ನೋಡಿಕೊಂಡು ಗಾಡಿ ಓಡಿಸಿ ನಿಧಾನವಾಗಿ ಪ್ರಧಾನ ಗೆಳೆಯರೇ ಅನ್ಕೋತ ನಾನು ಗಾಡಿ ನಿಧಾನವಾಗಿ ಹಿಂದೆ ಒಂದು ಗಾಡಿ ಪಾರ್ಕ್ ಮಾಡಿದೆ. ಗಾಡಿ ಪಾರ್ಕ್ ಮಾಡ್ತಾ ಮಾಡ್ತಾ ಮಿರರ್ ನೋಡಿದೆ, ಮಿರರ್ ಕೂಡ ಫೋಲ್ಡ್ ಮಾಡಿದೆ. ಅಲ್ಲಿಂದ ಸೀದಾ ಒಳಗೆ ಗಾಡಿ ಹಾಕ್ಬಿಟ್ಟು ಹೊರಟೆ ನಮ್ಮ ಮನೆ ಕಡೆ ಹೋಗ್ತಾ ಹೋಗ್ತಾ ನಂಗೆ ಅನಿಸ್ತು ಹೊಟ್ಟಿ ಹಸ್ತಿದೆ. ಮನೆಗೆ ಹೋದ ತಕ್ಷಣ ನಮ್ಮ ಮಗಳು ಸೊಸೆ ಮಗಳು ನೋಡಿದ್ರೆ ರಿಮೋಟ್ ಅಲ್ಲಿ ಬಿಸಿ ಆಗಿದ್ಲು, ಏನೇ ಸಂಶೋಧನೆ ಮಾಡ್ತಿದ್ಲು ರಿಮೋಟ್ ಅಲ್ಲಿ. ಚಿನ್ನಮ್ಮ ಹಾಯ್ ಅಂತ ಹೇಳಿದೆ, ಅಲ್ಲಿ ಅಲ್ಲಾಡ್ಸಿದ್ಲು ಅಷ್ಟೇ. ಅಲ್ಲಿಂದ ಇವ್ರು ನೋಡ್ರಿ ನಮ್ಮ ಮನೆ ಅಡಿಗೆ ಕುಕ್ ರೊಟ್ಟಿ ಮಾಡ್ತಿದಾರೆ ಬಿಸಿ ಬಿಸಿ. ಇವ್ರು ನೋಡ್ರಿ ನಮ್ಮ ಮಗಳು ತುಂಬಾ ಕಿಟ್ಲೆ. ನೋಡ ಹಣ್ಣು ಹಣ್ಣು ಅಂತ ರಿಮೋಟ್ ಬೇರೆ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಿದ್ರು ಆ ಕಡೆ ಈ ಕಡೆ. ಚಿನ್ನಮ್ಮ ಅಂದ್ರೂ ನೋಡ್ತಾ ಇಲ್ಲ. ಇವಳು ನೋಡ್ರಿ ನಮ್ ಸೊಸೆ ಬೇಡ ಅಂದ್ರೆ ನನ್ನ ಮೇಲೆ ತುಂಬಾ ಪ್ರೀತಿ. ನಮ್ಮ ಮಗಳು ನೋಡಿದ್ರೆ ಸಿಗ್ಲಾಕ್ ತಂದು ತೋರ್ಸಲ್ಲು. ಆಮೇಲೆ ನೋಡು ರೌಂಡ್ ಆಗ್ತಾ ಚಕ್ರ ಬರೋ ಹಾಗೆ ಬಿಡೋದಲ್ಲ. ಅಲ್ಲೇನಂದ್ರೆ ನಮ್ ಸೊಸೆ ಊಟ ತಂದು ಕೊಟ್ಲು. ಏನಂದ್ರೆ ರೊಟ್ಟಿ ಮೆಂತೆ ಪಲ್ಯ ಸಖತ್ತಾಗಿತ್ತು ಅಂತ ಅನ್ಸುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ನಾನು ಸೊಸೆ ನೋಡ್ರಿ ಎಷ್ಟು ಪ್ರೀತಿ ನನ್ನ ಮೇಲೆ. ರೊಟ್ಟಿ ಬೇರೆ ಮೂಳಾಗ್ತಾಳೆ, ತಿನ್ನು ಮಾಮ ಅಂತ. ಇದ್ರಲ್ಲ ನನ್ನ ಮಗಳು ಬೇರೆ ಪಪ್ಪ ಪಪ್ಪ ಅಂತ ರೊಟ್ಟಿ ಮುರಿಯೋಕೆ ಬಿಡ್ತಾ ಇಲ್ಲ ಅವಳು. ರೊಟ್ಟಿ ಮುಳು ಕೊಟ್ಲು ನನ್ನ ಸೊಸೆ. ಸ್ಟಾರ್ಟ್ ಮಾಡೋಣ ಯಾವಾಗ ತಿನ್ಮೇಲೆ ಹಿಂಗಂತ ಹಿಂಗಾಗ್ತಾಳೆ. ಊಟ ಆಯ್ತು. ಅಲ್ಲಿಂದ ನಮ್ಮ ಫ್ರೆಂಡ್ಸ್ ನೋಡೋಣ ಅಂತ ನಮ್ಮ ಫ್ರೆಂಡ್ ಮನೆಗೆ ಹೊರಟೆ. ನಮ್ಮ ಫ್ರೆಂಡ್ ಬೇರೆ ಡ್ಯೂಟಿ ಇಲ್ಲ ಅಂದ, ಹಾಗಾದ್ರೆ ಬಾ ಮನೆ ಕಡೆ ಅಂದ. ಇಲ್ಲಿ ನೋಡ ಬೇಡ ಅಂದದ್ದು ರಿಪೇರಿ ಮಾಡೋದು ನಮ್ಮ ಗೆಳೆಯನ ಗತ್ತು. ಅವನೇ ನೋಡಿ ತುಂಬಾ ನಿಜವಾದ ಫ್ರೆಂಡ್. ಕುಚ್ಚಿಕ ಮಳೆ ಬರ್ತಿರಲ್ಲ ಕೂಡ